ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಸಂಕೀರ್ತಿ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಸಹಕಾರ ಚಳುವಳಿಯ ಬಗ್ಗೆ ನೋಡೋಣ. ನೋಡಿ, 1920 ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾದ ಅಧಿವೇಶನದಲ್ಲಿ ಅಸಹಕಾರ ಚಳುವಳಿಯನ್ನು ಆರಂಭಿಸಲು ಅನುಮೋದಿಸಿತು. ಅಸಹಕಾರ ಚಳುವಳಿಯ ಪ್ರಮುಖ ಉದ್ದೇಶಗಳೇನು ಅಥವಾ ಬೇಡಿಕೆಗಳು ಅಂತ ಕೂಡ ಹೇಳ್ತೀವಿ, ಅಥವಾ ಗುರಿಗಳು ಏನು ನೋಡಿ. ಮೊದಲನೇದು ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನು ಗಳಿಸುವುದು. ಹಿಂಸಾತ್ಮಕವಾಗಿ ಅಲ್ಲ, ಅಹಿಂಸೆಯ ಮುಖಾಂತರ ಬ್ರಿಟಿಷರನ್ನು ಭಾರತದಿಂದ ಓಡಿಸೋದು. ನೋಡಿ, ನೆಕ್ಸ್ಟ್ ಒನ್, ಬ್ರಿಟಿಷರ ನಿರ್ದಯಿ ಆಡಳಿತದ ವಿಕೃತ ಸ್ವರೂಪವನ್ನು ಜನರಿಗೆ ಪರಿಚಯಿಸುವುದು. ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೋಡಿದ್ವಿ. ಅಲ್ಲಿ ಮುಗ್ಧರು ಜನಗಳು ಸಂಘಟನೆ ಸೇರಿದ್ದಕ್ಕೆ, ಸಭೆ ಸೇರಿದ್ದ ಕಾರಣಕ್ಕೋಸ್ಕರ ಅವ್ರ ಕೈಲಿ ಶಸ್ತ್ರಾಸ್ತ್ರಗಳೇ ಇಲ್ಲ. ಜನರಲ್ ಡಯರ್ ಅವ್ರ ಮೇಲೆ ದಾಳಿನ ಮಾಡ್ತಾರೆ, ಮುಗ್ಧ ಜನರನ್ನು ಹತ್ಯೆಗೈತಾನೆ. ಆದ್ದರಿಂದ ಇಂತಹ ಬ್ರಿಟಿಷರ ಆಡಳಿತವನ್ನು ಜನರಿಗೆ ಪರಿಚಯವನ್ನು ಮಾಡೋದು ಅಸಹಕಾರ ಚಳುವಳಿಯ ಪ್ರಮುಖ ಉದ್ದೇಶವಾಗಿತ್ತು. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಂತಹ ಘಟನೆಗಳು ಭವಿಷ್ಯತ್ತಿನಲ್ಲಿ ನಡೆಯದಂತೆ ನೋಡಿಕೊಳ್ಳುವುದು. ಜಲಿಯನ್ ವಾಲಾಬಾಗ್ನಲ್ಲಿ ಹತ್ಯೆಗೊಳಗಾದಂತಹ ಅದೆಷ್ಟೋ ಮಂದಿ ರೈತರು, ಜನಸಾಮಾನ್ಯರನ್ನು ನಾವು ಕಾಣಬಹುದು. ಆದ್ದರಿಂದ ಇಂತಹ ಹತ್ಯಾಕಾಂಡ ಮತ್ತೆ ನಡೆದಂತೆ ನೋಡ್ಕೊಳ್ಳೋದಕ್ಕೆ ಅಸಹಕಾರ ಚಳುವಳಿಯನ್ನು ಆರಂಭಿಸಿದ್ರು. ರೌಲತ್ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಹಿಂತೆಗೆದುಕೊಳ್ಳುವಂತೆ ಮಾಡುವುದು. ರೌಲತ್ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಹಿಂಪಡೆಯುವಂತೆ ಬ್ರಿಟಿಷರ ಮೇಲೆ ಒತ್ತಾಯವನ್ನು ಹೇರೋದು ಅಸಹಕಾರ ಚಳುವಳಿಯ ಪ್ರಮುಖ ಉದ್ದೇಶವಾಗಿತ್ತು. ನೆಕ್ಸ್ಟ್, ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ವಿರೋಧಿಸುವುದರ ಮೂಲಕ ಸ್ವರಾಜ್ಯವನ್ನು ಭಾರತಕ್ಕೆ ನೀಡುವಂತೆ ಮಾಡೋದು ಈ ಅಸಹಕಾರ ಚಳುವಳಿಯ ಪ್ರಮುಖ ಉದ್ದೇಶವಾಗಿತ್ತು. ಆಡಳಿತವನ್ನು ಸಂಪೂರ್ಣ ವಿರೋಧಿಸುವುದರ ಮೂಲಕ ಸ್ವರಾಜ್ಯವನ್ನು ಭಾರತಕ್ಕೆ ನೀಡುವಂತೆ ಮಾಡುವುದು ಇದರ ಅಸಹಕಾರ ಚಳುವಳಿಯ ಪ್ರಮುಖ ಉದ್ದೇಶವಾಗಿತ್ತು. ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳು. ಅಸಹಕಾರ ಚಳುವಳಿ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಯಾವ್ಯಾವನ್ನ ಹಮ್ಮಿಕೊಳ್ತು ಅನ್ನೋದನ್ನು ನೋಡೋಣ. ಶಾಲಾ ಕಾಲೇಜುಗಳನ್ನು ಮತ್ತು ನ್ಯಾಯಾಲಯಗಳನ್ನು ಬಹಿಷ್ಕರಿಸುವುದು. ನೋಡಿ, ಶಾಲಾ ಕಾಲೇಜುಗಳನ್ನು ಮತ್ತು ನ್ಯಾಯಾಲಯಗಳನ್ನು, ಸರ್ಕಾರಿ ಕಚೇರಿಗಳನ್ನು ಬಹಿಷ್ಕರಿಸೋದ್ರ ಮೂಲಕ ಬ್ರಿಟಿಷರ ಆಡಳಿತವನ್ನು ವಿರೋಧಿಸೋದು. 1919 ಕಾಯ್ದೆಯನ್ವಯ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವ ಚುನಾವಣೆಯನ್ನು ಬಹಿಷ್ಕರಿಸೋದು. ನೋಡಿ, ಚುನಾವಣೆಗಳಲ್ಲಿ ಯಾರು ಭಾಗವಹಿಸ್ತೇನೆ ಇರೋದು ಭಾರತೀಯರು. ಚುನಾವಣೆಗಳಲ್ಲಿ ಭಾರತೀಯರು ಭಾಗವಹಿಸ್ತೇನೆ ಉಳಿಯೋದು. ನೆಕ್ಸ್ಟ್, ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನು ಮತ್ತು ಸ್ಥಾನಗಳನ್ನು ವಾಪಸ್ಸು ಮಾಡುವುದು. ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನು ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನೋಡಿದ್ವಿ. ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ಪದವಿಯನ್ನು ವಾಪಸ್ ಕೊಡ್ತಾರೆ ಬ್ರಿಟಿಷರಿಗೆ. ಆ ರೀತಿ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ನೀಡಿದಂತಹ ಪದವಿಗಳನ್ನು, ಗೌರವ ಸ್ಥಾನಗಳನ್ನು ಅವರು ವಾಪಸ್ ಸರ್ಕಾರಕ್ಕೆ ಕೊಡೋದು ಭಾರತೀಯರು. ನೋಡಿ, ನೆಕ್ಸ್ಟ್, ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರು ರಾಜೀನಾಮೆ ನೀಡುವುದು. ನೆಕ್ಸ್ಟ್, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಬಹಿಷ್ಕರಿಸುವುದು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು. ನೋಡಿ, ವಿದೇಶದಿಂದ ಬರ್ತಕ್ಕಂತಹ ವಸ್ತುಗಳನ್ನು ಬಹಿಷ್ಕರಿಸುವುದು. ಸರ್ಕಾರಿ ಕಾರ್ಯಕ್ರಮ ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಮಾಡುವಂತಹ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ಸಭೆಗಳಲ್ಲಾಗಲಿ ಇವರು ಭಾಗವಹಿಸದೆ ಬಹಿಷ್ಕರಿಸೋದಾಗಿದೆ. ನೋಡಿ, ಇವುಗಳ ಜೊತೆಗೆ ಅಸಹಕಾರ ಚಳುವಳಿಯ ಇತರ ಪ್ರಮುಖ ಕಾರ್ಯಯೋಜನೆಗಳೆಂದರೆ ಕೈಮಗ್ಗದ ನೇಕಾರಿಕೆಯನ್ನು ಉತ್ತೇಜಿಸುವುದು ಮತ್ತು ಖಾದಿಯನ್ನು ತಯಾರಿಸುವುದು. ಬ್ರಿಟಿಷರ ಸಿದ್ಧ ವಸ್ತುಗಳನ್ನು ಬಹಿಷ್ಕರಿಸೋದು. ಭಾರತೀಯರೇ ಸ್ವತಃ ಕೈಮಗ್ಗದ ಮೂಲಕ ಖಾದಿಯನ್ನು ತಯಾರಿಸೋದು. ರಾಷ್ಟ್ರೀಯ ಶಾಲೆಗಳನ್ನು ತೆರೆಯೋದು. ನೋಡಿ, ಶಾಲೆ ಕಾಲೇಜುಗಳನ್ನು ಬಹಿಷ್ಕರಿಸಿ ರಾಷ್ಟ್ರೀಯ ಶಾಲೆಗಳನ್ನು ತೆರೆಯೋದು. ಹಿಂದೂ ಮುಸ್ಲಿಂ ನಡುವೆ ಐಕ್ಯತೆಯನ್ನು ಸಾಧಿಸೋದು. ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು ಮತ್ತು ಮಹಿಳೆಯರನ್ನು ಶೋಚನೀಯ ಸ್ಥಿತಿಯಿಂದ ಪಾರು ಮಾಡಿ ಅವರಲ್ಲಿ ಸಬಲೀಕರಣ ತರುವುದು. ಈ ಎಲ್ಲ ಕಾರ್ಯಯೋಜನೆಗಳನ್ನು ಅಸಹಕಾರ ಚಳುವಳಿಯು ಹಮ್ಮಿಕೊಂಡಿತು.
ನೆಕ್ಸ್ಟ್, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಆದ ಪ್ರಮುಖ ಬೆಳವಣಿಗೆಗಳು ಯಾವುವು ನೋಡೋಣ. ಮೊದಲನೇದು, ದೇಶಬಂಧು ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದ ಹಿರಿಯ ವಕೀಲರು ಅಸಹಕಾರ ಚಳುವಳಿಗೆ ಬೆಂಬಲ ನೀಡಲು ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟರು. ನೆಕ್ಸ್ಟ್, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿದ್ರು. ನೋಡಿ, ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸದೆ ಕಾಂಗ್ರೆಸ್ 1919 ಕಾಯ್ದೆಯ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ನಡೆದ ಚುನಾವಣೆಯನ್ನು ಬಹಿಷ್ಕರಿಸಿತು. ನೆಕ್ಸ್ಟ್ ಪಾಯಿಂಟ್, ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ ವಿದ್ಯಾಪೀಠ ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್, ರವೀಂದ್ರನಾಥ ಟ್ಯಾಗೂರರು ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿದರು. ನೋಡಿ, ರವೀಂದ್ರನಾಥ ಟ್ಯಾಗೂರ್ ಅವರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಬೇಸರಗೊಂಡು ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸ್ತಾರೆ. ಮಹಿಳೆಯರು, ಹಲವಾರು ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆಯನ್ನು ನೀಡಿದ್ರು. ಜನಸಾಮಾನ್ಯರೆಲ್ಲರೂ, ಮಹಿಳೆಯರು ಸೇರಿದಂತೆ ಎಲ್ಲರೂ ಕಾಂಗ್ರೆಸ್ ಹೋರಾಟಕ್ಕೆ ಅಗತ್ಯವಾದಂತಹ ಧನ ಸಹಾಯ ಮತ್ತು ಅಗತ್ಯವಾದಂತಹ ಸಹಾಯಗಳನ್ನು ಮಾಡಿದ್ರು. ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಮುಷ್ಕರ ನಡೆಸಲಾಯಿತು. ವಿದೇಶಿ ವಸ್ತುಗಳನ್ನು ಸುಟ್ಟರು, ವಿದೇಶಿ ಬಟ್ಟೆಗಳನ್ನು ಸುಟ್ಟರು. ವಿದೇಶಿ ವಸ್ತುಗಳನ್ನು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಮಾರಾಟ ಮಾಡ್ತಿದ್ದಂತಹ ಅಂಗಡಿಗಳ ಮುಂದೆ ಮುಷ್ಕರ ನಡೆಸಲಾಯಿತು. ನೋಡಿ, ನೆಕ್ಸ್ಟು 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜಕುಮಾರ ಬರುವ ಕಾರ್ಯಕ್ರಮವನ್ನು ವಿರೋಧಿಸಲಾಯಿತು. ನೋಡಿ, ಸರ್ಕಾರಕ್ಕೆ ಸಂಬಂಧಿಸಿದ ಸಭೆಗಳನ್ನು ವಿರೋಧಿಸುವುದು. ಈ ಸಂದರ್ಭದಲ್ಲಿ 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜಕುಮಾರ ಭಾರತಕ್ಕೆ ಬರುವ ಕಾರ್ಯಕ್ರಮವನ್ನು ವಿರೋಧಿಸಲಾಯಿತು. ನೋಡಿ, ಅಸಹಕಾರ ಚಳುವಳಿಯ ಪರಿಣಾಮಗಳು ಏನು ಹಾಗಾದರೆ ನೋಡೋಣ. ನೋಡಿ, ಈ ಚಳುವಳಿಯ ಪ್ರಮುಖ ಉದ್ದೇಶಗಳು ಕೈಗೂಡದಿದ್ದರು ಕೆಲವು ಗಂಭೀರ ಪರಿಣಾಮಗಳನ್ನು ಸೃಷ್ಟಿಸಿತ್ತು. ಈ ಚಳುವಳಿಯ ಪ್ರಮುಖ ಉದ್ದೇಶಗಳು ಈಡೇರದಿದ್ದರು ಕೆಲ ಗಂಭೀರ ಪರಿಣಾಮಗಳನ್ನು ರಾಷ್ಟ್ರೀಯ ಹೋರಾಟದಲ್ಲಿ ಸೃಷ್ಟಿಸಿತು. ಪ್ರಮುಖವಾಗಿ ರಾಷ್ಟ್ರೀಯ ಹೋರಾಟ ಜನರ ಹೋರಾಟವಾಗಿ ರೂಪಾಂತರಗೊಂಡಿತು. ನೋಡಿ, ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದಂತಹ ಈ ಹೋರಾಟ, ರಾಷ್ಟ್ರೀಯ ಹೋರಾಟ ಇದು ಮುಂದೆ ಜನರ ಹೋರಾಟವಾಗಿ ರೂಪಾಂತರಗೊಂಡಿತು. ಹಿಂದೂ ಮುಸ್ಲಿಂ ಭ್ರಾತೃತ್ವವನ್ನು ಸೃಷ್ಟಿಸಿತು. ಹಿಂದೂ ಮುಸ್ಲಿಮರ ನಡುವೆ ಐಕ್ಯತೆಯನ್ನು ಸೃಷ್ಟಿಸಿತು. ರಾಷ್ಟ್ರೀಯ ಹೋರಾಟ ನಗರಗಳನ್ನು ದಾಟಿ ಗ್ರಾಮಾಂತರ ಪ್ರದೇಶಗಳನ್ನು ಹಬ್ಬಲು ಪ್ರಾರಂಭಿಸಿತು. ಅಸ್ಪೃಶ್ಯತಾ ನಿವಾರಣೆ, ಮಹಿಳೆಯರಿಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಮುಂತಾದವುಗಳು ಅಸಹಕಾರ ಚಳುವಳಿಯ ಪರಿಣಾಮಗಳಾಗಿವೆ. ಮುಂದಿನ ಭಾಗದಲ್ಲಿ ಚೌರಿ ಚೌರ ಘಟನೆಯ ಬಗ್ಗೆ ತಿಳ್ಕೊಳ್ಳೋಣ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.